ಶಿಕ್ಷಣ ಇಲಾಖೆಯ SC/ST ಶಿಕ್ಷಕ ಮಿತ್ರರ ವತಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಮುಳಬಾಗಿಲು ತಾಲೂಕಿನ ಶಿಕ್ಷಣ ಇಲಾಖೆಯ SC/ST ನೌಕರ ಬಂಧುಗಳೆಲ್ಲ, ಶಿಕ್ಷಕರು ಅಂತ ಹೇಳಿ SC/ST ಶಿಕ್ಷಕರ ಬಂಧುಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಅನಾಥ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ತಾಲೂಕಿನ SC/ST ಶಿಕ್ಷಕ ಮಿತ್ರರು ಎಲ್ಲ ಸೇರಿ ಭಾವ ತರಗಣಿ ಮಕ್ಕಳಿಗೆ ಬಹಳ ಶೈಕ್ಷಣಿಕವಾಗಿ ಸಲಕರಣೆಗಳನ್ನು ನೀಡಬೇಕು ಅಂತ ಎಲ್ಲ ಬಾಂಧವರು ನಮ್ಮ SC/ST ಶಿಕ್ಷಕ ಮಿತ್ರರೆಲ್ಲ ಬಂದು ಇಲ್ಲಿ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಅವರ ಒಂದು ನೆರಳಿನಲ್ಲಿ ನಾವು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದು, ಇವತ್ತು ಬಹಳ ಸಂತೋಷವಾಗಿ ಎಲ್ಲ ಮಿತ್ರರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಅವರಿಗೆ ಮೊದಲಿಗೆ ನಮ್ಮ SC/ST ಶಿಕ್ಷಕ ಮಿತ್ರರಿಗೆ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ನಮ್ಮ ನಿಲುವು ವರ್ಣರಹಿತ, ಜಾತ್ಯತೀತ, ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಬೇಕು ಅಂತ ನಾವೆಲ್ಲ ಸಮಾಜದಲ್ಲೂ ಕೂಡ ಪ್ರೀತಿ ಮಾಡ್ತೀವಿ. ನಾವು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಾವು ಕೂಡ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಬೇಕು. ಸಮಾಜದಲ್ಲಿರುವ ಎಲ್ಲ ಬಡತನ, ದೀನದಲಿತರಿಗೆ ನಾವು ಬಗ್ಗರಿಗೆ ಅವರನ್ನು ಕೂಡ ಮೇಲೆ ಕೆತ್ತಬೇಕು ಅನ್ನುವ ಒಂದು ನಮ್ಮ ಹಿಂದೆ ಇರುವ ಮಕ್ಕಳನ್ನು ಕೂಡ ನಮ್ಮ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಆಶಯ ಮೇರೆಗೆ ನಮ್ಮ ಎಲ್ಲ ಮಕ್ಕಳಿಗೆ ಎಲ್ಲ ಸಮಾಜದ ಹಿಂದುಳಿದ ಮಕ್ಕಳಿಗೆ ಈ ಪುಸ್ತಕ ವಿತರಣೆ ಮಾಡಿದ್ದೀವಿ. ಎಲ್ಲರೂ ಕೂಡ ಸಂತೋಷವಾಗಿ ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇನ್ನೂ ಕೂಡ ತಾಲೂಕಲ್ಲಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ಬಂದು ಸಹಕರಿಸಿದ್ದಾರೆ. ಅವರಿಗೆ ಮಗದೊಮ್ಮೆ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಇದ್ದ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದುವರಿಯಲಿ. ನಾವು ಕೂಡ ಮುಖ್ಯವಾಹಿನಿಗೆ ಬರೋಣ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋಣ ಅಂತ ಹೇಳ್ತಾ ಇಲ್ಲೆಲ್ಲರೂ ಬಂದಿರೋ ಎಲ್ಲ ಮಿತ್ರರು ಕೂಡ ಮಗದೊಮ್ಮೆ ಹೊಂದಿಸ್ತಾ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ನಮಸ್ಕಾರಗಳು. ಇವತ್ತು 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ನಮ್ಮ ತಾಲೂಕಲ್ಲಿ ಆಚರಣೆ ಮಾಡ್ತಿದ್ದಾರೆ. ಇದರ ಒಂದು ಅಂಗವಾಗಿ ನಾವು SC/ST ಶಿಕ್ಷಕರ ವತಿಯಿಂದ ನಮ್ಮ ಸಂಘದ ವತಿಯಿಂದ ವರ್ಷದಿಂದನೂ ಕೂಡ ಈ ಒಂದು ದಿನ ಸ್ಟೇಷನರೀಸ್ ಆಗಿರ್ಬೋದು, ಟ್ರ್ಯಾಕ್ ಶೂಟ್ ಆಗಿರ್ಬೋದು, ಹೀಗೆ ಮಕ್ಕಳನ್ನ ಗುರುತಿಸಿ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಸಲಕರಣೆಗಳನ್ನ ಕೊಡೋದನ್ನ ನಮ್ಮ ವಾಡಿಕೆ ಆಗಿದೆ. ಅದರಂತೆ ಇವತ್ತು ಕೂಡ ಈ ಒಂದು ಸುದಿನ ನಮ್ಗೊಂದು ಅವಕಾಶ ಸಿಕ್ಕಿದೆ. ಎಲ್ಲರನ್ನ ಒಂದು ಸಮಾನತೆಯ ಒಂದು ರೇಖೆಯಲ್ಲಿ ತರಬೇಕನ್ನೋದು ನಮ್ಮ ಒಂದು ಸಂಘದ ಆಶಯವಾಗಿದೆ, ಸಮುದಾಯದ ಶಿಕ್ಷಕರ ಆಶಯವಾಗಿದೆ. ನಮ್ಮ ಕೊಂಚ ತಿಂಗಳದ ವೇತನದಲ್ಲಿ ಒಂದಷ್ಟು ಹಣವನ್ನು ಉಳಿಸಿ ಎಲ್ಲ ಬಂಧುಗಳು ಶೇರ್ ಮಾಡಿಕೊಂಡು ಇವತ್ತು ಮಕ್ಕಳಿಗೆ ಲೇಖನ ಸಾಮಗ್ರಿನ ವಿತರಣೆ ಮಾಡಿದ್ದೀವಿ. ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇದೇ ರೀತಿ ಆ ಮಕ್ಕಳಿಗೆ ವಿಜ್ಞಾನ ಆಗಿರ್ಬೋದು, ಕಾಮರ್ಸ್ ಮಕ್ಕಳಿಗಾಗಿರ್ಬೋದು, ಹೈಸ್ಕೂಲು, ಪ್ರೈಮರಿ ಎಲ್ಲ ಮಕ್ಕಳಿಗೂ ನಾವು ಇನ್ನಷ್ಟು ಸೇವೆ ಮಾಡಲಿಕ್ಕೆ ದೇವ್ರು ನಮಗೆ ಎಲ್ಲ ದಿಕ್ಕಿನಿಂದ ಸಹಕಾರ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ವಿರಾಮ ಹೇಳ್ತೇನೆ. ಜೈ ಭೀಮ್. ಇಲ್ಲಿ ನೆರೆದಿರುವ ನಮ್ಮ ಮುಳಬಾಗಿಲು ತಾಲೂಕಿನ BO ಸಾಹೇಬರಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳುತ್ತಾ, ಇಲ್ಲಿ ಸೇರಿರುವ ಎಲ್ಲ ಜೈ ಭೀಮ್ ವೃಂದದ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, CRP ಅವರು, ಸಹ ಶಿಕ್ಷಕರು ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಆದರೆ ಇಂದು ನಮಗೆ ಒಂದು ಒಳ್ಳೆಯ ಅವಕಾಶ, ಭಾವತರಂಗಿಣಿ ಸೇವಾ ಟ್ರಸ್ಟಿಗೆ ನಾವು ಸುಮಾರು ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡು ಓದಿಸ್ತಾ ಇದ್ದೀವಿ. ಅಂಥ ಮಕ್ಕಳಲ್ಲಿ ಇವತ್ತು ಒಂದು ಒಳ್ಳೆಯ ಅವಕಾಶ ನಮಗೆ ಅಂದರೆ ಮಕ್ಕಳಿಗೆ ಪುಸ್ತಕ, ಸಲಕರಣೆಗಳನ್ನು ನೀಡಿರುವುದು, ಬ್ಯಾಗ್ಗಳನ್ನು. ಆದರೆ ಮುಖ್ಯ ವಾಹಿನಿಯಲ್ಲಿ ಮಕ್ಕಳಿಗೆ ಉದ್ದೇಶಪೂರ್ವಕವಾಗಿ ಏನು ಬೇಕಾಗಿರುತ್ತೋ ಅದನ್ನು ಮಾತ್ರ ಇವರು ವಿತರಣೆ ಮಾಡಿರುತ್ತಾರೆ. ಇವರಿಗೆ ನಮ್ಮ ಭೀಮರಾವ್ ರಾಮ್ಜಿ ಸೆಕ್ಪಾಲ್, ಆದರೆ ಇವರು ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ನಮ್ಮ BR ಅಂಬೇಡ್ಕರ್ ಅವರು, ಇವತ್ತು ಅವ್ರ ಬಗ್ಗೆ ಹೇಳಬೇಕಂದ್ರೆ ಅಷ್ಟಿಷ್ಟು ಸಮಯ ಸಾಕಾಗಲ್ಲ. ಅವ್ರು ಎಂಥ ವ್ಯಕ್ತಿ
ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂದ್ರೆ ಅವರನ್ನ ಯಾವ ತರ ಆರಾಧಿಸ್ಬೇಕು ಅಂದ್ರೆ ದೇವರ ಸ್ಥಾನ ಕೊಡ್ಬೇಕು. ಯಾಕಂದ್ರೆ ಅವರು ಮದುವೆ ಆದ ರೀತಿ ಅಂದ್ರೆ ಆಕಾಶವೇ ಚಪ್ಪರ, ಭೂಮಿಯೇ ಮಂಟಪ ಅಂತ ಹೇಳ್ಬಿಟ್ಟು ಒಂದು ಫಿಶ್ ಮಾರ್ಕೆಟ್ ಅಲ್ಲಿ ಮದುವೆ ಆಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಕದ್ದು ಮುಚ್ಚಿ ಅವ್ರಿವ್ರ ಹತ್ರ ಪಾಠವನ್ನ ಕದ್ದು ಕೇಳಿ ಇವತ್ತು ಒಬ್ಬ ಅಡ್ವೊಕೇಟ್ ಆಗಿ ಒಬ್ಬ ಸುಮಾರು ಹಿಂದುಳಿದವರು, ಯಾರು ಜಾತಿಯಿಂದ ಉಳಿದವರು ಅಂದ್ರೆ ಯಾರಿಗೆ ಹೀನಾಯ ಬುದ್ಧಿ ಇರುತ್ತೋ, ಯಾರು ಬೇರೆಯವರನ್ನ ಗುರುತಿಸಲ್ವೋ, ಯಾರಿಗೆ ಸಮಾಜ ವಾಹಿನಿಯಲ್ಲಿ ತರಬೇಕು, ನಾವು ಮಾತ್ರ ಮುಂದೆ ಬರಬೇಕು, ಬೇರೆಯವರೆಲ್ಲ ಹಿಂದೆ ಇರಲಿ ಅಂತ ಯಾರು ಆಸೆ ಪಡ್ತಾರೋ ಅವರು ಹಿಂದುಳಿದವರು, ಬೇರೆ ಯಾರು ಅಲ್ಲ. ನನ್ನ ಪ್ರಕಾರ ಅಂದ್ರೆ ಸ್ವಾಮಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರೇ ನನ್ನ ಗುರು. ಸ್ವಾಮಿ ವಿವೇಕಾನಂದರು, ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ನನ್ನ ಗುರುಗಳು. ಅವರಿಗೆ ನಾನು ಇವತ್ತು ತುಂಬಾ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲರಿಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೈ ಭೀಮ್ ವೃಂದದ ಎಲ್ಲ ಸದಸ್ಯರಿಗೂ ಭೀಮರಾವ್ ಅವರ ಒಂದು ಭೀಮರಾವ್ ಅವರ ಒಂದು ಭೀಮ ವಂದನೆಗಳನ್ನ ಹೇಳ್ತಾ, ಇವತ್ತು ತುಂಬಾ ಖುಷಿಯಿಂದ ಮಕ್ಕಳಿಗೆ ನಾವು ಸ್ಟೇಷನರಿ ಇಶ್ಯೂ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮ SC ST ನಮ್ಮ ನೌಕರರು ಇದ್ದಾರೆ ಅಲ್ವಾ, ಆ ನೌಕರರು ನಮ್ಮ ಜನರು ಮುಂದೆ ಬರಬೇಕು. ನಮ್ಮ ಮಕ್ಕಳು ಯಾವುದೇ ಮಗು ಹಿಂದುಳಿದಿದೆ ಅಂತಂದ್ರೆ ಆ ಮಗು ಮುಂದೆ ಜೀವನದಲ್ಲಿ ಉತ್ತಮ ಜೀವನವನ್ನ ನಡೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರೂ ಸ್ಟೇಷನರಿ ವಸ್ತುಗಳನ್ನ ಶಿಕ್ಷಕರನ್ನ ವಿತರಣೆ ಮಾಡಿದ್ದೀವಿ. ಆ ಶಿಕ್ಷಕರ ಒಂದು ಮನೋಭಿಲಾಷೆ ಏನಂತಂದ್ರೆ, ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಏನಂದ್ರೆ 2 ರೂಪಾಯಿ ತನ್ನಲ್ಲಿದ್ರೆ 1 ರೂಪಾಯಿಯನ್ನ ಊಟಕ್ಕೆ ಖರ್ಚು ಮಾಡು, 1 ರೂಪಾಯಿಯನ್ನ ಮಕ್ಕಳ ಇದನ್ನ ತಿಳ್ಕೊಳ್ಳಿ, ಆ 1 ರೂಪಾಯಿಯನ್ನ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡು, ಪುಸ್ತಕ ಕೊಂಡುಕೊಳ್ಳೋದಕ್ಕೆ ಖರ್ಚು ಮಾಡು ಅಂತಕ್ಕಂಥ ಒಂದು ಸಂದೇಶವನ್ನ ನಮ್ಮ ಭೀಮರಾವ್ ಅವರು ಹೇಳಿದ್ದಾರೆ. ಅದನ್ನ ನೀವಾದ ಮಕ್ಕಳು ಅದನ್ನ ಪಾಲನೆ ಮಾಡಬೇಕು. ಇದೇ ಸಂಸ್ಥೆಯಲ್ಲಿ ನನ್ನ ಸ್ಟೂಡೆಂಟ್ ಆಗಿರ್ತಕ್ಕಂಥ ಮನೋಜ್ ಕುಮಾರ್ IAS ಮಾಡಿದ್ದಾನೆ. ಆ ಹುಡುಗರ ಹಾಗೆ ನೀವು ಸಹ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಒಂದು ವಸ್ತುಗಳನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಮತ್ತೆ ಮುಂದೆನೂ ಸಹ ನಿಮ್ಗೆ ಸಹಕಾರ ನಮ್ಮಗಳಿಂದ ಸಿಗತ್ತೆ ಅಂತ ಹೇಳ್ತಾ, ನಮ್ಮ ಒಂದು ಭೀಮರಾವ್ ಒಂದು ಆಶಯಗಳನ್ನ ನಾವು ಎತ್ತಿ ಹಿಡಿತೀವಿ ಅಂತ ಹೇಳ್ತಾ, ಅವರ ಆಶಯವನ್ನ ಮನೋಭಿಲಾಷೆಯನ್ನ ನಾವೆಲ್ಲರೂ ಸಹ ನಮ್ಮ ಶಿಕ್ಷಕರು SC ST ಬಂದು ಶಿಕ್ಷಕರು ಏನಿದ್ದೀರಿ ಆ ಅಭಿಲಾಷೆಗೆ ತಕ್ಕ ಹಾಗೆ ನಾವು ಇವತ್ತಿಂದ ನಡ್ಕೊಳ್ತೀವಿ ಅಂತ ಈ ಮಾತನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.